ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ಶ್ರೀ ಕೋಟಿಲಿಂಗೇಶ್ವರ ಶಿವಾಲಯ ದೇವಸ್ಥಾನಕ್ಕೆ ಭೇಟಿ ಕೊಡೋಣ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಗೆ 12 ಕಿಲೋಮೀಟ್ರ್ ದೂರದಲ್ಲಿರೋ ಕಂಸಂದ್ರಕ್ಕೆ ಈ ಪವಿತ್ರ ಕ್ಷೇತ್ರ ಕೋಟಿಲಿಂಗಗಳ ನಾಡು ಶ್ರೀ ಕೋಟಿಲಿಂಗೇಶ್ವರ ಅಂತ ಪ್ರಸಿದ್ಧಿಯಾಗಿರೋ ಪುಣ್ಯಕ್ಷೇತ್ರ. ದರ್ಶನ ಮಾಡೋದಕ್ಕೆ ನಾವು ಬಂದಿದ್ದೀವಿ ಇವತ್ತು. ಬನ್ನಿ ಹೋಗೋಣ. ಆದಷ್ಟು ನೀವು ಬೆಳಿಗ್ಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಹೋಗೋಷ್ಟರಲ್ಲಿ ಸಂಜೆ ಆಗೋಗಿತ್ತು. ಆದರೂ ನಾವು ನೋಡಲೇಬೇಕು ಅಂತ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬನ್ನಿ ಹೋಗೋಣ. ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಹಾಗೆ ಯಾರಾದರೂ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ದೇವಸ್ಥಾನದ ಒಳಗೆ ನಾವು ಕೂಡ ಹೋಗೋಣ, ನೋಡ್ಕೊಂಬರೋಣ ಹೇಗಿದೆ ಅಂತ. ಬನ್ನಿ. ಶ್ರೀ ಕೋಟಿಲಿಂಗೇಶ್ವರ ಸ್ವಾಮಿ ದೇವಾಲಯ ಕಮ್ಮಸಂದ್ರ. ಬನ್ನಿ. ಇಲ್ಲಿ 2 ವೀಲರ್ಗೆ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ದೇವಸ್ಥಾನದ ಒಳಗೆ ಹೋಗೋಣ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಬನ್ನಿ ಮುಂದೆ ಹೋಗೋಣ. ಪುಟ್ಟ ಶಿವಪ್ಪನ ಮೂರ್ತಿಗಳನ್ನು ನಾವಿಲ್ಲಿ ನೋಡ್ಬೋದು. ನೋಡಿ, ಚಿಕ್ಕದಾಗಿ ಆಂಜನೇಯ ಸ್ವಾಮಿ ಕೂಡ ದರ್ಶನ ಮಾಡ್ಕೊತ ಮುಂದಕ್ಕೆ ಹೋಗೋಣ. ಬನ್ನಿ. ಇಲ್ಲಿ ಭಕ್ತರು ಶಿವಲಿಂಗಗಳನ್ನ ಪ್ರತಿಷ್ಠಾಪನೆನ ಮಾಡ್ತಾ ಇರ್ತಾರೆ. ಎಷ್ಟೊಂದು ಶಿವನ ವಿಗ್ರಹಗಳು, ಶಿವನ ಮೂರ್ತಿಗಳು, ಲಿಂಗಗಳನ್ನ ನೋಡ್ಬೋದು ನಾವಿಲ್ಲಿ. ಸಾವಿರಾರು ಸಂಖ್ಯೆಯಲ್ಲಿ ಶಿವಲಿಂಗದ ಮೂರ್ತಿಗಳನ್ನು ನಾವಿಲ್ಲಿ ನೋಡ್ಬೋದು. ದೇವಾಲಯದ ಒಳಭಾಗ ಬಂದರೆ ಪ್ರಧಾನ ಶಿವಾಲಯ. ಬ್ರಹ್ಮ, ವಿಷ್ಣು ಹಾಗೆ ಮಹೇಶ್ವರ, ವಿನಾಯಕ, ಅಯ್ಯಪ್ಪ ಸ್ವಾಮಿ, ಆಂಜನೇಯ, ಕನ್ನಿಕಾ ಪರಮೇಶ್ವರಿ, ಲಕ್ಷ್ಮಿ, ಪಾರ್ವತಿ ಲಕ್ಷ್ಮಿ, ನವಗ್ರಹಗಳು, ಸತ್ಯನಾರಾಯಣ, ಸುಬ್ರಹ್ಮಣ್ಯ, ವೆಂಕಟೇಶ್ವರ, ಪಂಚಮುಖಿ ಆಂಜನೇಯ, ಸಂತೋಷಿ ಮಾತಾಗೆ ಮಂಜುನಾಥೇಶ್ವರರ ದರ್ಶನ ಆಗುತ್ತೆ. ಬನ್ನಿ ನೋಡಿ. ಬ್ರಹ್ಮ, ವಿಷ್ಣು, ಮಹೇಶ್ವರರ ದರ್ಶನ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಇದು ಹರಕೆ ಮರ ಅಂತ. ಇಲ್ಲಿ ದೇವಸ್ಥಾನದಲ್ಲಿ ಪೂಜಿಸಿರೋ ದಾರನ ಇಲ್ಲಿ ಕಟ್ಟಿದ್ರೆ ನಮ್ಮ ಇಷ್ಟಾರ್ಥ ನೆರವೇರುತ್ತೆ ಅಂತ ಹೇಳ್ತಾರೆ. ಬನ್ನಿ ಮುಂದೆ ಹೋಗೋಣ. ನವಗ್ರಹ, ನೋಡಿ, ಭಕ್ತಾದಿಗಳು ಪ್ರತಿಷ್ಠಾಪನೆ ಮಾಡಿರೋ ಶಿವಲಿಂಗಗಳು. ಬನ್ನಿ ಮಂಜುನಾಥೇಶ್ವರ ಸ್ವಾಮಿಯ ದರ್ಶನ ಮಾಡೋಣ. ಪ್ರಮುಖವಾದ ಈ ದೇವಸ್ಥಾನದ ಪ್ರಮುಖವಾದ ಶ್ರೀ ಮಂಜುನಾಥೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಳ್ಳೋಣ. ಮಂಗಳಾರತಿ ತಗೊಂಡು ಓಂ ನಮಃ ಶಿವಾಯ ಅಂತ ಹೇಳ್ತಾ ಮುಂದೆ ಸಾಗೋಣ.
ತ್ರೇತಾಯುಗದ ಕಾಲದಿಂದಲೂ ಪವಿತ್ರ ಕ್ಷೇತ್ರ ಅಂತ ಪರಿಣಿತವಾಗಿರುವ ಈ ಕಂಸಂದ್ರದಲ್ಲಿ ಶ್ರೀ ಸಾಂಬ ಶಿವಮೂರ್ತಿಗಳು ಸ್ವಾಮಿಗಳು ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದರು. ಈ ಕ್ಷೇತ್ರದಲ್ಲಿರೋ ವಿಶಾಲ ಪ್ರಾಕಾರದ ಮೊದಲ ಮುಖ್ಯದ್ವಾರದಲ್ಲಿ ಶಿವಲಿಂಗಗೆ ಮತ್ತು ಬಸವೇಶ್ವರ ಸುಮಾರು 108 ಅಡಿಗಳ ಶಿವಲಿಂಗ ಹಾಗೆ 32 ಅಡಿ ಎತ್ತರದ ಅತಿ ದೊಡ್ಡ ಬಸವಣ್ಣ ವಿಗ್ರಹ ಕೂಡ ಇಲ್ಲಿದೆ. ಸುಮಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಷ್ಠೆ ಮಾಡಿರೋ ಶಿವಲಿಂಗಗಳನ್ನ ನಾವು ನೋಡ್ಬೋದು. ಸುಬ್ರಹ್ಮಣ್ಯ ಸ್ವಾಮಿ, ಹಾಗೆ ಅಯ್ಯಪ್ಪ ಸ್ವಾಮಿ, ಮಂಗಳಾರತಿ ತಗೊಂಡು ಮುಂದೆ ಹೋಗೋಣ. ಸಂತೋಷಿ ಮಾತಾ, ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಕೂಡ ನೋಡ್ಬೋದು ನಾವಿಲ್ಲಿ. ಬನ್ನಿ ಮುಂದೆ ಹೋಗೋಣ. ಆಂಜನೇಯ ಸ್ವಾಮಿ ಹಾಗೆ ಗಣೇಶ, ನಂದಿ ವಿಗ್ರಹಗಳು ಎಲ್ಲನೂ ಕೂಡ ನೋಡ್ಬೋದು. ಶ್ರೀ ಗಣೇಶ ಸ್ವಾಮಿ ವಿಗ್ರಹ, ಮುಂದೆ 2 ಪುಟ್ಟ ನಂದಿ ವಿಗ್ರಹಗಳಿದೆ. ನೋಡ್ಕೊತ ನಾವು ಶ್ರೀ ಮಾತಾ ಸಂತೋಷಿ ಮಾತಾ ಹಾಗೆ ಕನಿಕಾ ಪರಮೇಶ್ವರಿ ಅಮ್ಮನವರು ಇಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ್ರೆ ಈ ಕೋಟಿ ಲಿಂಗಗಳಿಗೆ ಅಭಿಷೇಕ ಮಾಡಿದಷ್ಟೇ ಪುಣ್ಯ ಸಿಗುತ್ತೆ ಅಂತ ಹೇಳಿದ್ರು ಸ್ವಾಮಿಗಳು ಅಲ್ಲಿ. ಹಾಗೆ ಅಲ್ಲಿ ಮಾಡಿಕೊಂಡು ಮುಂದೆ ಬಂದ್ವಿ. ಇವಾಗ ನಾವು ನೋಡ್ಬೋದು 108 ಅಡಿಗಳಿರುವ ಬೃಹತ್ ಶಿವಲಿಂಗ ಹಾಗೆ 32 ಅಡಿ ಎತ್ತರದ ಅತಿ ದೊಡ್ಡ ಬಸವಣ್ಣನ ದರ್ಶನ ಮಾಡೋಣ ಬನ್ನಿ. ಸಾವಿರಾರು ಸಂಖ್ಯೆಯಲ್ಲಿರೋ ಶಿವಪ್ಪನ ದರ್ಶನ ಇವತ್ತು ನಮಗಾಯಿತು. ನೋಡ್ತಾ ಇರ್ಬೋದು ನೀವೀಗ 108 ಅಡಿಗಳಿರುವ ಬೃಹತ್ ಶಿವಲಿಂಗ. ಕತ್ತಲಿರೋದ್ರಿಂದ ಹಾಗೆ ಕಾಣಿಸ್ತಾ ಇತ್ತು. ನೀವು ಬರೋರಿದ್ರೆ ಬೆಳಕಲ್ಲಿ ಬನ್ನಿ. ಹಾಗೆ 38 ಅಡಿಗಳ ಅತಿ ದೊಡ್ಡ ಬಸವಣ್ಣ, ಎತ್ತರದ ದೊಡ್ಡ ಬಸವಣ್ಣನ ಕೂಡ ನಾವಿಲ್ಲಿ ನೋಡ್ಬೋದು. ಹಾಗೆ ಸಾವಿರಾರು ಸಂಖ್ಯೆಯಲ್ಲಿರೋ ಶಿವಪ್ಪನ ಮೂರ್ತಿಗಳು, ಶಿವಲಿಂಗದ ಮೂರ್ತಿಗಳನ್ನ ನೋಡ್ಕೊತ ನೋಡಿ ಹೇಗಿದೆ ಶಿವಲಿಂಗಗಳು ಹೇಗೆ ಕಾಣಿಸ್ತಾ ಇದೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ತುಂಬ ಖುಷಿ ಆಯಿತು ನನಗೆ ದೇವಸ್ಥಾನ ನೋಡಿ. ನಾನು ಇವತ್ತೇ ಮೊದಲನೇ ಸಲ ದೇವಸ್ಥಾನಕ್ಕೆ ಬಂದಿದ್ದು. ಹಾಗೆ ನೀವು ಕೂಡ ಆದಷ್ಟು ಬೆಳಗಿನ ಸಮಯದಲ್ಲಿ ನಂದಿ ವಿಗ್ರಹ, ಅತಿ ಎತ್ತರವಾದ ಮೂರ್ತಿ, ನಮ್ಮ ಶಿವಪ್ಪನ ಮೂರ್ತಿ ಕತ್ತಲಲ್ಲಿ ನನಗೆ ಸರಿಯಾಗಿ ಕಾಣಿಸ್ಲಿಲ್ಲ. ಹಾಗಾಗಿ ನೀವು ಬರೋರು ಬೆಳಗ್ಗೆ ಟೈಮಲ್ಲಿ ಆದಷ್ಟು ಬನ್ನಿ ಅಂತ ಹೇಳ್ತಾ ಬನ್ನಿ. ಇನ್ನೊಂದು ವಿಶಾಲ ಪ್ರಾಕಾರದಲ್ಲಿ ಇನ್ನೊಂದು ಕಡೆ ಆಕಾಶ ಶಿವಲಿಂಗ ಇದೆ, ಅಲ್ಲಿಗೆ ಹೋಗೋಣ. ಎರಡನೇ ದ್ವಾರಕ್ಕೆ ಬಂದರೆ ಇಲ್ಲಿ ಆನೆಗಳಿದೆ, ಆನೆಗಳನ್ನ ನೋಡ್ಬೋದು. ಶಿವಲಿಂಗ ಸುತ್ತ ಸಾವಿರಾರು ಶಿವಲಿಂಗಗಳನ್ನ ನೋಡ್ಬೋದು.
ಆನೆ 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 ವಿಗ್ರಹ ಅಥವಾ ಮೂರ್ತಿನ ನೋಡ್ಬೋದು. ಇಲ್ಲಿ ಬಂದರೆ ಅನೇಕ ದೇವತೆಗಳು, ತುಂಬ ಅನೇಕ ದೇವತೆಗಳಿತ್ತು ನಾವು ನೋಡಿದ್ವಿ. ಇಲ್ಲಿ ಆಕಾಶ ಶಿವಲಿಂಗ ಕೂಡ ಇದೆ ನೋಡಿ, ಆಕಾಶ ಶಿವಲಿಂಗ. ಇನ್ನೊಂದು ಬಸವಣ್ಣನ ವಿಗ್ರಹ ಕೂಡ ಇತ್ತು, ಅದನ್ನು ಕೂಡ ನೋಡಿದ್ವಿ ನೋಡಿ. ಬಸವಣ್ಣ, ನಂದಿಯ ವಿಗ್ರಹ, ಮುಂದ್ಗಡೆ ಇಲ್ಲಿ ಆಕಾಶ ಶಿವಲಿಂಗ. ಹಾಗೆ ಅನೇಕ ದೇವತೆಗಳನ್ನ ಇಲ್ಲಿ ದರ್ಶನ ಮಾಡ್ಬೋದು. ಇಲ್ಲಿಂದ ಮುಂದೆ ಹೋದರೆ ತ್ರಿಶೂಲ ಕೂಡ ಇದೆ ನೋಡಿ. ಮುಂದೆ ಹೋದರೆ ನಮಗೆ ಶ್ರೀ ಆಂಜನೇಯ ಸ್ವಾಮಿ ಹಾಗೆ ಶನೇಶ್ವರರ ದೇವಾಲಯನೂ ಕೂಡ ಮುಂದೆ ಇದೆ. ಹಾಗೆ ಈ ದೇವಾಲಯದಲ್ಲಿ ನಿತ್ಯ ಸೇವೆಯೂ ಕೂಡ ನಡೆಯುತ್ತೆ. ಅನ್ನದಾನ, ಬಡವರಿಗೆ ವಸ್ತ್ರದಾನ ನಡೀತದೆ. ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹ ಮಹೋತ್ಸವ ಕೂಡ ಜರುಗುತ್ತೆ. ಬರುವ ಜನರಿಗೆ ವಸತಿ ಸೌಕರ್ಯ ಕಲ್ಪಿಸಲಾಗಿದೆ. ಪ್ರತಿ ವರ್ಷ ದಸರಾ ಟೈಮಲ್ಲಿ ಇಲ್ಲಿ ರಥೋತ್ಸವನೂ ಕೂಡ, ಜಾತ್ರೆ, ರಥೋತ್ಸವ ಎಲ್ಲ ನಡೆಯುತ್ತೆ. ನೀವು ಒಮ್ಮೆ ಕೋಟಿಲಿಂಗೇಶ್ವರ ದೇವಸ್ಥಾನ, ಕೋಲಾರ ಜಿಲ್ಲೆಯ ಬಂಗಾರಪೇಟೆಗೆ 12 ಕಿಲೋಮೀಟರ್ ದೂರದ ಕಮ್ಮಸಂದ್ರದಲ್ಲಿರೋ ಶ್ರೀ ಕೋಟಿಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನನ ನೀವು ಬಂದು ನೋಡಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತಾ, ಹೊಸಬ್ರು ನೋಡ್ತಿದ್ರೆ ಹಾಗೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಇನ್ನೊಂದು ದೇವಾಲಯದ ಚಿತ್ರಣದೊಂದಿಗೆ ಮತ್ತೆ ಸಿಗ್ತೀನಿ. ಹಾಗೆ ಚಾನಲ್ನ ನೋಡ್ತಿರೋರು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇರಲಿಲ್ಲ, ಹಾಗಾಗಿ ಜನಸಂಖ್ಯೆ ಕಡಿಮೆ ಆಗಿದ್ದರಿಂದ ನಾವೇ ವಿಡಿಯೋ ಮಾಡಿಕೊಂಡ್ವಿ. ಮಂಗಳಾರತಿ ಕೂಡ ತಗೊಂಡು ಜೈ ಆಂಜನೇಯ ಅಂತ ಹೇಳ್ತಾ